ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ. ನಾನಿವತ್ತು ಉಪ್ಪಿನಕಾಯಿ ಮಾಡೋಕ್ಕೆ ಮಾವಿನಕಾಯಿ ಕೊಯ್ಕತ್ತಿದ್ದೆ. ಮಾವಿನಕಾಯಿ ನಮ್ಮ ಹೊಲ್ನಾಗ ಆದಿದ ಚಿಕ್ಕ ಮಾವಿನ ಮರದಾಗೆ. ನನ್ನ ಅಣ್ಣ ಕೊಯ್ತಿದ್ದ ಮರ ಹತ್ತಿ. ಪೆಟ್ಟಾಪ್ಕಾಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಳತ್ತ ಕೊಳ್ತೊತ್ತ ಹಗುರ ಕೊಯ್ಕ ಮರ ಹತ್ತಿ ಕೊಯ್ತಿದ್ದ. ಅದಕ್ಕೆ ಈಗ ಕೊಯ್ದಾಯ್ತು ಕಣಿ. ಇಷ್ಟಪ್ಪ ಇತ್ತು. ಇದನ್ನು ಮನೆ ತಗೊಬಂದು ಈ ಥರ ಚೊಟ್ಟು ಕೊಯ್ಕೊ. ಅರ್ಧ ಚೊಟ್ಟು ಹಾಗೆ ಇರ್ಕಲ್ದಿರ ಅಷ್ಟು ಕಟ್ ಮಾಡಿ ಹಾಕ್ರಿ ಕೊಳದತ್ತ ತೋರ್ಸ್ನಲ್ಲ ಅದೇ ಥರ ಇರ್ಕ. ಈಗ ಈ ಥರ ಇಷ್ಟು ಅಡ್ಕಿತ್ತು ಮಾವಿನಕಾಯಿ ಎಲ್ಲ ಕೊಯ್ದಾಯ್ತು. ಈಗ ಕ್ಲೀನ್ ಮಾಡಿ ತೊಳ್ಕೊಂಡ್ಕೊಂಡು 2 ಸಾರಿ ತೊಳ್ದಾಯ್ತು. ನಾನು ಸ್ವಲ್ಪ ನೀರು ಆರಿಯೋಕ್ಕೆ ಬಾಡಿಗೆ ಹಾಕ್ತಿದ್ದೆ. ಒಂದು ಸ್ವಲ್ಪ ಪ್ಯಾನ್ ಹಾಕಿ ನೀರು ಆರಿವಾರ ಮನೆ ಉಪ್ಪು ಹೈಕಣ್ಕ. ನೀರು ಆರಿವಾರ ಮನೆ ಉಪ್ಪಿಗೆ ಹೈಕಣ್ಕ. ಒಂದು ಸ್ವಲ್ಪ ಪ್ಯಾನ್ ಹಾಕಿ ನೀರು ಆರಿ ಹೋಯ್ತ್ಕಣಿ. ಈಗ ಒಂದು ಪಾತ್ರಕ್ಕೆ ಹಾಯ್ಕೊಂತಿದ್ದೆ. ನಾನು ಸ್ವಲ್ಪ ಮಾಡ್ಕೊತಿದ್ದೆ. 1-2 ಪ್ಯಾಕೆಟ್ ಉಪ್ಪು ಹಾಕಿ ಚೈಟಕ್ಕೆ ಹಾಕ್ತಿದ್ದೆ. ಸ್ವಲ್ಪ ಹಾಯ್ಕೊಂಡು ಸ್ವಲ್ಪ ಉಪ್ಪು ಹಾಯ್ಕಣ್ಕ. ಒಳ್ಳೆ ಚೈಟತ್ ಮಾವಿನ ಮಿಡಿ. ಈಗ ಉಪ್ಪೆಲ್ಲ ಹಾಕಿ ಆಯಿತು. ಸ್ವಲ್ಪ ಮೇಲಿಗೆರಡು ಮಾವಿನ ಮಿಡಿ ಇತ್ತು, ಅದನ್ನು ಹಾಯ್ಕೊತಿದ್ದೆ ನಾನು. ಮುಚ್ಚಿ ಬೆಚ್ಚಿ 1 ತಿಂಗಳ ನಂತರ ತೋರಿಸ್ತಿದ್ದೆ ನಾನು. 1 ತಿಂಗಳ ಎಲ್ಲ ಗಾರಿಗೆ ಹೈಕೊಂಡಿದ್ದೆ. ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದೆಗಳ. ನಾ ಕಪ್ಪದ್ದೆಲ್ಲ ಯೂಸ್ ಮಾಡೋದಿಲ್ಲ. ಬಿಳಿ ಮಿಡಿ ಎಲ್ಲ ಬಿಳಿ ಇತ್ತಿದ್ದೆಲ್ಲ ತೆಗೆದು ಉಪ್ಪಿನಕಾಯಿ ಮಾಡ್ತಿದ್ದೆ. ಕಪ್ಪದ್ದು ಡೈಲಿ ಯೂಸ್ ಮಾಡ್ತಿತ್ತು ನಾವು. ಅದಕ್ಕೆ ಎರಡನ್ನೂ ಬೇರೆ ಮಾಡ್ಕೊಂತ. ನಾವು ಉಪ್ಪು ನೀರು ಬೆಳಿಗ್ಗೆನೇ ಹೊನಕ್ಕೆ ಇಟ್ಟಿದ್ದೆ. ಬೆಳಿಗ್ಗೆನೇ ಬಾಡಿ ಹಾಯ್ಕೊಂಡಿದ್ದೆ ಮಾವಿನ ಮಿಡಿ. ಈಗ ಒಂದು ಪಾತ್ರಕ್ಕೆ ಸೌಸ್ಕೊಂತಿದ್ದೆ ಗಾಳಿಸ್ಕೊಂಡು. ಕಸ ಇದ್ರೆ ತಕ್ಕಣ್ಕ ಮಾವಿನ ಮಿಡಿಯಿಂದೆಲ್ಲ ಮಸಾಲೆ ಎಲ್ಲ ಹಾಯ್ಕೊಂಬು. ಕಾಳು ಮೆಣಸು ಪೌಡ್ರ್ ಮತ್ತು ಓಂಕಾಳು ಪೌಡ್ರ್ 2 ಒಟ್ಟು ಒಂದು ತಟ್ಟಿ ಇತ್ತು. ಇದು ಸಾಸ್ಮಿ ಪೌಡ್ರ್ 1 ಅಂಡಿ ಹಾಯ್ಕೊಂಡಿದ್ದೆ. 1 ಬೌಲ್ ಫುಲ್ ಹಾಯ್ಕೊಂಡಿದ್ದೆ ನಾನು. ಇದು ಕೊತ್ತಂಬರಿ ಪೌಡ್ರ್. ಎಲ್ಲವೂ ನಾನು ಪೌಡ್ರ್ ಮಾಡೋದು ಮಿಕ್ಸಿಯಾಗ ಬೇರೆ ಪೌಡ್ರ್ ಮಾಡೋದು ಎಲ್ಲವುದು. ಆಮೇಲೆ 1 kg ಮೆಣಸು ಹೊಡಿ ಮಾಡಿ ಇಟ್ಕೊಂಡಿದ್ದೆ. ನಾವು 3 ಬರ್ನಿ ಮಾಡ್ತಿತ್ತು. 1 kg ಮೆಣಸು ಇತ್ತಿದ್ರಲ್ಲ ಎಲ್ಲವನ್ನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೆ. ನಾವು ಮನೆಯಲ್ಲಿ ಹೊಡಿ ಮಾಡೋದಲ್ಲ, ಇದು ಮಿಲ್ಲಲ್ಲಿ ಹೊಡಿ ಮಾಡ್ಕೊ ಬಂದದ್ದು. 1 kg
100 ಗ್ರಾಮ್ಸ್ ಇತ್ತು ಮೆಣಸು. ನಾವು 3 ಬರ್ನಿಗೆ ಹೈಕಂತಿತ್ತು ಒಟ್ಟು ಮಾಡಿ ಎಲ್ಲ ಮಿಕ್ಸ್ ಮಾಡಿ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಬೇಗ. ಒಂದು ಕೆ ಜಿ ಮೆಣಸು ಅಂತ ಹೊಡಿ ಮಾಡ್ಕೊಂಬಂದು ಜಾಸ್ತಿ ಯಾರು ಇಟ್ಕೊಂಡ್ಲಕ್ಕ ನಾವು ಹೊಡಿ ಮಾಡಿ ಸ್ವಲ್ಪ ಏನೋ ಇಟ್ಕೊಂಡಿತ್ತು, ಒಂದು 100 ಗ್ರಾಮ್ಸ್ ಇಟ್ಕೊಂಡಿತ್ತೇನೋ ಅಷ್ಟೇ. 1 ಕೆ ಜಿ ಮೆಣಸಾಗೆ 3 ಬರಣಿಗೆ ಹಾಕಿ ಇದು 2 ವರ್ಷ ಬತ್ತಿ ಉಪ್ಪಿನಕಾಯಿ. ಕೈ ಹಾಕೋಕ್ಕಾಗ ಕ್ಲೀನ್ ಚಮಚಗೆ ತಕ್ಕಣ್ಕ. ಈಗ ಉಪ್ಪಿನಕಾಯಿ ಪಾತ್ರಕ್ಕೆ ಹಾಕೊಂಬೋ ಮಿಕ್ಸ್ ಮಾಡಿ ಆಯ್ತು. ರಸಾಲ ಕೈ ಹಾಕೋಕ್ಕಾಗ ಎಲ್ಲವೂ ಇದೇ ಥರ ಹಾಕಣ್ಕ. ಉಪ್ಪಿನಕಾಯಿ ಭರಣಿ ರೆಡಿ ಐತಿಗಳ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತೀನಿ, ಆಲ್ ಸೆಲೆಕ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್